ಹಲೋ ಪೇರೆಂಟ್ಸ್, ನಿಮ್ಮ ಮಗು ಯಾವಾಗಲೂ ಕೋಪ ಮಾಡಿಕೊಳ್ಳುತ್ತಾ, ಬ್ಯಾಡ್ ಬಿಹೇವ್ ಮಾಡುತ್ತಾ? ನಿಮ್ಮ ಮಗುವಿಗೆ ಓದುವಿನಲ್ಲಿ ಆಸಕ್ತಿ ಕಡಿಮೆ, ಕಾನ್ಸಂಟ್ರೇಷನ್ ಕಡಿಮೆ ಅಂತ ನಿಮಗೆ ಅನಿಸುತ್ತಾ? ನಿಮ್ಮ ಮಗು ಯಾವಾಗಲೂ ಆ್ಯಕ್ಟಿವಿಟಿ ಕಡಿಮೆ ಮಾಡಿ ಸುಸ್ತಾಗಿ ಲೇಸಿಯಾಗಿ ಸೋಮಾರಿಯಾಗಿ ಬಿಹೇವ್ ಮಾಡುತ್ತಾ? ಯಾವಾಗಲೂ ರೆಸ್ಟ್ಲೆಸ್ ಆಗಿ ಬಿಹೇವ್ ಮಾಡುತ್ತಾ? ಸೊ ಇದು ಬ್ಯಾಡ್ ಬಿಹೇವಿಯರ್ ಇರಲಿಕ್ಕಿಲ್ಲ. ನಿಮ್ಮ ಮಗುವಿಗೆ ರಕ್ತಹೀನತೆ ಲಕ್ಷಣಗಳು ಇರಬಹುದು. ಹಾಗೆ ಅವರ ದೇಹ ಮತ್ತು ಮೆದುಳು ಆಕ್ಸಿಜನ್ ಸಲುವಾಗಿ ಹಾತೊರೆಯುತ್ತಾ ಇರಬಹುದು. ಹೌದು, ವೆಲ್ಕಮ್ ಟು ಹೆಲ್ತ್ ಅವೇರ್ನೆಸ್ ವಿತ್ ಡಾಕ್ಟರ್ ವಿಜಯ. ಪೇರೆಂಟ್ಸ್, ಮಕ್ಕಳಿಗೆ ರಕ್ತಹೀನತೆ ಇದ್ದಾಗ ಇವೆಲ್ಲ ಲಕ್ಷಣಗಳು ಇರುವ ತುಂಬ ಸಾಧ್ಯತೆ ಇದೆ. ಯಾಕೆ ಮತ್ತು ಹೇಗೆ ಅಂತ ತಿಳಿದುಕೊಳ್ಳೋಣ. ಪೇರೆಂಟ್ಸ್, ರಕ್ತಹೀನತೆ ಇದ್ದಾಗ ಯೂಶ್ವಲಿ ರಕ್ತನಾಳದಲ್ಲಿ ಹಿಮೋಗ್ಲೋಬಿನ್ ಅಂತ ಇರುತ್ತೆ. ಇದು ಆಕ್ಸಿಜನ್ ಜೊತೆಗೆ ಕಂಬೈಂಡ್ ಆಗಿ ದೇಹದ ಎಲ್ಲ ಅಂಗಾಂಗಗಳಿಗೂ ಆಕ್ಸಿಜನನ್ನು ಪ್ರೊವೈಡ್ ಮಾಡ್ತಿರುತ್ತದೆ. ಸೊ ಯಾವಾಗ ಈ ಹೀಮ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ಬ್ರೈನಿಗೆ ಸಪ್ಲೈ ಆಕ್ಸಿಜನ್ ಕಡಿಮೆ ಆದಾಗ ಮಗು ಸಿಟ್ಟು ಮಾಡ್ಕೊಳ್ಳೋದು, ಆ್ಯಕ್ಟಿವಿಟಿ ಕಾನ್ಸಂಟ್ರೇಷನ್ ಕಡಿಮೆ ಆಗೋದು, ಇಂಟ್ರೆಸ್ಟ್ ಕಡಿಮೆ ಆಗೋದು, ಯಾವಾಗಲೂ ಲೇಸಿಯಾಗಿ ಬಿಹೇವ್ ಮಾಡೋದನ್ನು ಮಾಡುತ್ತದೆ. ಹಾಗೆ ಈ ರಕ್ತ ಸಂಚಲನೆ ಮಗುವಿನ ಕೈಗಾಲಿಗಳಿಗೆ, ಸ್ನಾಯುಗಳಿಗೆ, ಮಸಲ್ಸ್ಗಳಿಗೆ ಕಡಿಮೆ ಆದಾಗ ಮಗು ಸುಸ್ತು ಬಿಹೇವ್ ಮಾಡೋದು, ಸ್ವಲ್ಪ ಓಡಿದರೆ ಸುಸ್ತಾಗೋದು, ಆಡಿದರೆ ಸುಸ್ತಾಗೋದು, ಸ್ವಲ್ಪ ಸ್ಟೇರ್ಸ್ ಮೆಟ್ಲುಗಳನ್ನು ಹತ್ತಿದರೆ ಸುಸ್ತಾಗೋದನ್ನು ನೀವು ನೋಡ್ಬೋದು. ಹಾಗೆಯೇ ಈ ರಕ್ತ ಸಂಚಲನೆ ಶ್ವಾಸಕೋಶಕ್ಕೆ ಕಡಿಮೆ ಆದಾಗ ಮಕ್ಕಳಿಗೆ ಪದೇ ಕೆಮ್ಮು, ನೆಗಡಿ, ಕಫ ಆಗೋದು, ನಿಮೋನಿಯಾ ಆಗೋದನ್ನು ನೀವು ನೋಡ್ಬೋದು. ಈ ರಕ್ತ ಸಂಚಲನೆ ಮಗುವಿನ ಹೊಟ್ಟೆಗೆ, ಬೇರೆ ಅಂಗಾಂಗಗಳಿಗೆ ಕಡಿಮೆ ಆದಾಗ ಮಕ್ಕಳ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಪದೇ ಇನ್ಫೆಕ್ಷನನ್ನು ಆಗುವುದನ್ನು ನೀವು ನೋಡ್ಬೋದು. ಸೊ ಪೇರೆಂಟ್ಸ್, ಇವೆಲ್ಲ ರಕ್ತಹೀನತೆಯ ಲಕ್ಷಣಗಳು. ಸೊ ನಿಮ್ಮ ಮಗುವಿಗೆ ಈ ರೀತಿಯ ಲಕ್ಷಣಗಳು ಇದ್ದರೆ, ಹಾಗೆ ನಿಮಗೆ ಇದು ಬಿಹೇವಿಯರ್ ಡಿಸಾರ್ಡರ್ ಅಲ್ಲ ಅಂತ ಅನಿಸಿದರೆ, ನೀವು ನಿಮ್ಮ ವೈದ್ಯರನ್ನು ಭೇಟಿಯಾಗಿ ನೀವು ಟೆಸ್ಟನ್ನು ಮಾಡಿಸಲೇಬೇಕು. ಹಿಮೋಗ್ಲೋಬಿನ್ ಸ್ಕ್ರೀನಿಂಗ್ ಅಂತ ಮಾಡಿಸಿ ನಿಮ್ಮ ಮಗುವಿಗೆ ರಕ್ತಹೀನತೆ ಇದೆಯೋ ಇಲ್ಲ ಅಂತ ಕನ್ಫರ್ಮ್ ಮಾಡಿಸಿ. ಪೇರೆಂಟ್ಸ್, ರಕ್ತಹೀನತೆಯಲ್ಲೂ ತುಂಬ ಟೈಪ್ಸ್ ಇರುತ್ತೆ. ಯಾವ ಟೈಪ್ ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಕಂಪೇರ್ ಟು ದ್ಯಾಟ್ ಒನ್ ಕರೆಕ್ಟಾಗಿ ವಯಸ್ಸಿನ ಪ್ರಕಾರ, ತೂಕದ ಪ್ರಕಾರ ನಿಮ್ಮ ವೈದ್ಯರನ್ನು ಭೇಟಿಯಾಗಿ ನೀವು ಟ್ರೀಟ್ಮೆಂಟನ್ನು ತಗೊಳ್ಳೇಬೇಕು. ಹಲೋ ಪೇರೆಂಟ್ಸ್, ನಾನು ಈ ವಿಡಿಯೋ ಮಾಡ್ತಾ ಇರೋದು ಅವೇರ್ನೆಸ್ ಸಲುವಾಗಿ, ಜಾಗೃತಿ ಮೂಡಿಸಲಿಕ್ಕೆ ಸಲುವಾಗಿ, ಯಾರ ವಿರುದ್ಧವೂ ಅಲ್ಲ. ಬಟ್ ಇದನ್ನು ನೀವು ತಿಳಿಸ್ಕೊಳ್ಳೇಬೇಕು. ರೀಸೆಂಟ್ಲಿ ಮಗುವಿಗೆ ಸಿವಿಯರ್ ಅನಿಮಿಯಾ ಅಂತ ಹೇಳ್ತೀವಿ, ಮಾಡರೇಟ್ ಟು ಸಿವಿಯರ್ ಅನಿಮಿಯಾ. ಸೊ ಆ ರೀತಿ ಇದ್ದಾಗ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಅಂತ ಹೇಳಿದ್ವಿ. ಅವರು ಆಯಿತು ಮೇಡಮ್, ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ ಬರ್ತೇವೆ ಅಂತ ಹೇಳಿ ಹಾಗೆ ಬರಲೇ ಇಲ್ಲ. ನೆಕ್ಸ್ಟ್ ಅವರು ಫಾಲೋಅಪ್ ಬಂದಾಗ ಮಗು ಹಾರ್ಟ್ ಫೇಲ್ಯೂರ್ ಕಂಡೀಷನಲ್ಲಿ ಇತ್ತು. ಬಟ್ ಅವ್ರು ಏನಂದ್ರು, ನಾವು 6 ತಿಂಗಳಿಂದ ಮಗುವಿಗೆ ಬೀಟ್ರೂಟ್ ಜ್ಯೂಸನ್ನು ಕೊಡ್ತಾ ಇದ್ವಿ, ABC ಜ್ಯೂಸ್ ಅಂತ ಹೇಳ್ತಾರೆ ಮ್ಯಾಮ್, ಒಂದು ಪ್ಯಾರೆಂಟಿಂಗ್ ಇನ್ಫ್ಲುಯೆನ್ಸರ್ ನೋಡಿ ನಾವು ಇವನ್ನೆಲ್ಲ ರಕ್ತಹೀನತೆ ಕಡಿಮೆ ಮಾಡುತ್ತಂತ ಹೇಳಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಇದೆಷ್ಟು ಸರಿ? ಸೊ ನೀವು ಇದ್ರ ಬಗ್ಗೆ ತಿಳಿದುಕೊಳ್ಳೇಬೇಕು. ಪೇರೆಂಟ್ಸ್, ಮಕ್ಕಳಿಗೆ ಅನಿಮಿಯಾ ಅಂತ ಆಲ್ರೆಡಿ ಆದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಊಟದಲ್ಲಿ ಚೇಂಜಸ್ ಮಾಡಲೇಬೇಕು. ಬಟ್ ನೀವು ಟ್ರೀಟ್ಮೆಂಟನ್ನು ತಗೊಳ್ಳೇಬೇಕು. ಅವರ ವಯಸ್ಸಿನ ಪ್ರಕಾರ, ತೂಕದ ಪ್ರಕಾರ ಇಷ್ಟು mg/kg/day ಅಂಥೇಳಿ ನಮ್ಮದು ಕ್ಯಾಲ್ಕುಲೇಷನ್ ಇರುತ್ತೆ. ಅದರ ಪ್ರಕಾರ ಮಕ್ಕಳಿಗೆ ಐರನ್ನು, ಆ ರೀತಿ ಎಲ್ಲ ಸಿರಪನ್ನು ನೀವು ಕೊಡಲೇಬೇಕು. ಹೌದು, ಕೊಡದಿದ್ದರೆ ಏನಾಗುತ್ತೆ, ರಕ್ತಹೀನತೆ, ಸಿವಿಯರ್ ಅನಿಮಿಯಾ ಆ ರೀತಿ ಇದ್ದಾಗ ಮಕ್ಕಳಿಗೆ ಓವರ್ ದ ಟೈಮ್ ಹಾರ್ಟ್ ಫೇಲ್ಯೂರ್ ಆಗುವ ತುಂಬ ಚಾನ್ಸಸ್ ಇರುತ್ತೆ. ಮಗುವಿನ ದೇಹಕ್ಕೆ, ಜೀವಕ್ಕೆ ಅಪಾಯ ಆಗುವ ತುಂಬ ಚಾನ್ಸಸ್ ಇರುತ್ತೆ. ಪೇರೆಂಟ್ಸ್, ನಾವು HB ಈವನ್ 5 ಗ್ರಾಮ್, ಈವನ್ 2 ಗ್ರಾಮ್ಗೆ ಕಡಿಮೆ ಆಗಿರುವಂಥ ಮಕ್ಕಳನ್ನು ನೋಡಿದ್ವಿ. ಎಷ್ಟೋ ಮಕ್ಕಳು CCF ಆಗಿ ವೆಂಟಿಲೇಟರ್ ಮೇಲೆ ಹೋಗಿರುವಂಥ ಕೇಸಸನ್ನು ನೋಡಿದ್ವಿ. ಸೊ ಇದನ್ನು ಅಸಡ್ಡೆ ಮಾಡಬೇಡಿ. ನಾನು ನಿಮಗೆ ಪೇರೆಂಟಿಂಗ್ ಇನ್ಫ್ಲುಯೆನ್ಸರ್, ಅದು ಡೈಟಿಷಿಯನ್ ಅವರನ್ನು ನಂಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಕಂಡೀಷನ್ಗಳಿಗೆ ಊಟದ ಜೊತೆಗೆ ನೀವು ಟ್ರೀಟ್ಮೆಂಟನ್ನು ಹಾಕಲೇಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಿ. ಧನ್ಯವಾದಗಳು. ಡಾಕ್ಟರ್ ವಿಜಯ, ಪ್ಯಾರೆಂಟಿಂಗ್ ಪಿಡಿಯಾಟ್ರಿಷಿಯನ್.